ಆಮೇಲೆ ಗೋಡಂಬಿ ತಗೊಂಬ, ಏಲಕ್ಕಿ ಪುಡಿ ತಗೊಂಬ, ಸೂಪರ್ ರವೆ ಉಂಡೆ ಜೊತೆಗೆ ಒಂದು ಸ್ವಲ್ಪ ಕೊಬ್ಬರಿ ತಗೊಂಬ, ತೋರಿಸ್ತೀನಿ ಮಾಡಿ ಉಳಿದ. ಅಯ್ಯೋ ಹಾಗಾದ್ರೆ ಇದೆಲ್ಲ ವೇಸ್ಟ್ ಏನ್ರಿ? ಅಲ್ಲೂ ಸೆಲೆಕ್ಟ್ ಮಾಡಕ್ಕೆ 20 ನಿಮಿಷ ಮಾಡಿ, ಇಲ್ಲೂ ಲೇಟ್ ಮಾಡ್ತಾ ಇದ್ಯಾ. ಟಿಪಿಕಲ್ ಲೇಡೀಸ್ ತರ ಸೆಲೆಕ್ಟ್ ಮಾಡ್ತಾ ಇದ್ಯಾ. ಅದ್ ಯಾವ್ದು ಬೇಗ ಸೆಲೆಕ್ಟ್ ಮಾಡ. ಇರೋ ಯಾಕೆ ಹಿಂಗ್ ಮಾಡ್ತಾ ಇದ್ಯಾ? ಸ್ವಲ್ಪ ಸುಂದಿರ ಸರ್ ನೋಡ್ಲಿರ. ಹಾ ಸರ್, ಇದೆಲ್ಲ ಸ್ವಲ್ಪ ಗಾಡಿ ಆಯ್ತು, ಅಂದ್ರೆ ದೊಡ್ಡದಾಗಿದೆ. ಸ್ಲೀಕ್ ಆಗಿರೋದಿದ್ರು ಕೊಡಿ. ಅಲ್ಲಿ ನೋಡಿ, ಅಲ್ಲಿದೆಯಲ್ಲ ಅದು ಕೊಡಿ. ಇದು ಹಾ, ಅದು ಮತ್ತೆ ಅದು ಕೆಳಗಡೆ ಹಾ ಕೊಡಿ. ಇರ್ಲಿ, ದೊಡ್ಡದೇ ತಗೊಳ. ಅವ್ರಿಗೆ ಬಂಗಾರ ಅಂದ್ರೇನೆ ಇಷ್ಟ ಇಲ್ಲ ಕಣ. ದೊಡ್ಡದು ಅಂದ್ರೆ ರಿಜೆಕ್ಟೇ ಮಾಡ್ಬಿಡ್ತಾರೆ. ಆನಂದ, ಇದು ಚೆನ್ನಾಗಿದೆಯಲ್ಲ? ಸೂಪರ್ ಆಗಿದೆ ಕಣ. ಸುಮ್ಮನೆ ಹೇಳ್ಬೇಕು ಅಂತ ಹೇಳ್ಬೇಡ, ಕರೆಕ್ಟ್ ಆಗಿ ಹೇಳು. ಸೀರಿಯಸ್ ಆಗಿ ಹೇಳ್ತಾ ಇದೀನೋ? ನೋಡಪ್ಪ, ನಾನು ಕಾಮಿಡಿಯನ್ ಇರ್ಬೋದು, ಆದ್ರೂ ವಿಷಯ ತುಂಬಾ ಸೀರಿಯಸ್ ಆಗಿರೋದ್ರಿಂದ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಿನ್ ಡೌಟ್ ಇದ್ರೆ ಅದಕ್ಕೆ ಇಲ್ಲಿ ಕರ್ಕೊಂಬಂದ್ಬಿಡ, ಕುತ್ತಿಗೆ ಹಾಕಿ ಸೆಲೆಕ್ಟ್ ಮಾಡ್ಬಿಡು, ಆಯ್ತಲ್ಲ? ಆಹಾ, ಚೆನ್ನಾಗಿ ಹೇಳ್ದೆ ಕಣ. ನಾನು ಸರ್ಪ್ರೈಸ್ ಕೊಡಬೇಕು ಅಂತ ಇಲ್ಲಿಗೆ ಬಂದ್ರೆ ನೀನು ಅವ್ರನ್ನೇ ಇಲ್ಲಿಗೆ ಕರ್ಸ್ಕೊಂತ ಇದೆಯಾ? ಸರ್ಪ್ರೈಸ್ ಅನ್ಬಿಟ್ಟು ಎಲ್ಲ ಉಳಿಯುತ್ತೆ ದಡ್ಡ. ಒಂದ್ ಕೆಲಸ ಮಾಡೋಣ ಇರ, ಫೋಟೋ ತೆಗೆದು ಅಪರ್ಣ ಕಳಿಸ್ಬಿಡ್ತೀನಿ, ಅವಳು ಚೆನ್ನಾಗಿದೆ ಅಲ್ವ ಅಂತ ಹೇಳ್ಬಿಡ್ತಾರೆ. ಯಾರಿಗೂ ಕಳ್ಸಂಗಿಲ್ಲ, ನನಗೆ ನಿನಗೆ ಇಬ್ಬರಿಗೆ ಗೊತ್ತಿರಬೇಕು. ಸರ್ಪ್ರೈಸು ಕಡೆ ತನಕ ಸರ್ಪ್ರೈಸ್ ಆಗೇ ಇರಬೇಕು. ಭೂಮಿಕಾ ಅವ್ರಿಗೆ ಇದನ್ನ ಕೊಟ್ಟ ಮೇಲೆ ಸರ್ಪ್ರೈಸ್ ರಿವೀಲ್ ಆಗಬೇಕು. ಹಾಗಾದ್ರೆ ಅದನ್ನ ತಗೋ, ಚೆನ್ನಾಗಿದೆ. ಇದಾ? ಹಂಗಾರೆ ಇದು ತಗೋತೀನಿ. ನೀನು ಯಾವ್ದೊಂದು ತಗೋಬೇಕು ಅನ್ನೋದು ಡಿಸೈಡ್ ಮಾಡ್ಬಿಟ್ಟಿದ್ಯಾ? ಸುಮ್ಮನೆ ನನ್ನ ಕೇಳದ ಅದಾ ಇದಾ ಅಂತ? ನೀನು ಕರ್ಕೊಂಬಂದಿದ್ಯಾಕೆ? ಯಾಕೆ? ನೀನು ಯಾವ್ದನ್ನ ಸೆಲೆಕ್ಟ್ ಮಾಡ್ತೀಯೋ ಅದು ಬಿಟ್ಟು ಸೆಲೆಕ್ಟ್ ಮಾಡಕ್ಕೆ. ಸರ್, ಇದು ತುಂಬ ಚೆನ್ನಾಗಿದೆ, ಇದು ಪ್ಯಾಕ್ ಮಾಡಿ ಸರ್. ಹಾಗೆ ಇದನ್ನು. ಥ್ಯಾಂಕ್ಸ್ ಕಣ. ಯಾಕೆ? ನನ್ನ ಜೊತೆ ಬಂದಿದ್ದಕ್ಕೆ. ಅಂದಾಕಿನಿ, ಸೂಪರ್ ಆಗಿರೋ ರವೆ ಉಂಡೆ ರೆಡಿ. ಅನ್ನು ತಿನ್ನಿಸ್ತೀನಿ, ಹೇಗಿದೆ ಅಂತ ಹೇಳು. ಇರ್ರಿ, ತಿನ್ನಕ್ ಮುಂಚೆ ಆ ದೇವ್ರನ್ನ ಬೇಡ್ಕೊಂಡ್ಬಿಡ್ತೀನಿ. ಭಗವಂತ ಕಾಪಾಡಪ್ಪ. ಅಲ್ಲೂ ಇನ್ನೂ ಅಂಡರ್ ಎಸ್ಟಿಮೇಟ. ತಿನ್ ನೋಡು.